आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಮಹಾನಗರ ಪಾಲಿಕೆಯಿಂದ ಏನಿವತ್ತು ನೆಹರು ಮಾರ್ಕೆಟ್ ಹತ್ತಿರ ಅತಿಕ್ರಮಣ ಆಗಿದೆ ಅಂದುಕೊಂಡು ಸುಮಾರು ಜನರು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಿಸಿದರು. ಜೊತೆಗೆ ಸಾಕಷ್ಟು ಬೀದಿ ವ್ಯಾಪಾರಸ್ಥರು ಈ ಹಿಂದೆ ವಾಜಪೇಯಿ ರಸ್ತೆಯಲ್ಲಿ ಕೂತ್ಕೊಳ್ತಕ್ಕಂಥ ಜನರು ಸಹಿತ ಅವರು ಸಹಿತ ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಿಸಿದರು. ಅವರಿಗೂ ಸಹಿತ ಬೀದಿ ವ್ಯಾಪಾರಸ್ಥರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಮೊನ್ನೆ ಉಚ್ಚ ನ್ಯಾಯಾಲಯ ನಿರ್ದೇಶನ ಇದೆ. ಆ ಪ್ರಕಾರ ಈಗಾಗಲೇ ನಾವು ನಮ್ಮ ಟೌನ್ ಎಂಡಿಂಗ್ ಕಮಿಟಿಯಲ್ಲಿ ಅವರಿಗೆ 4/6 ಜಾಗ ಫಿಕ್ಸ್ ಮಾಡಿ ನೆಹರು ಮಾರ್ಕೆಟ್ ಸರೌಂಡಿಂಗು, ಆಮೇಲೆ MR ಹೋಟ್ಲ್ ಮುಂದೆ, ಸೈನಿಕ್ ಸ್ಕೂಲ್ ಹತ್ರ, ಆಮೇಲೆ ನಮ್ಮ ಹತ್ತನೇ IB ಬ್ಯಾಕ್ ಸೈಡು ಮತ್ತು ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟ್ ಏನಲ್ಲಿ ಜಾಗ ಇದೆ ಅವ್ರ ಫುಡ್ ವೆಂಡರ್ಸ್ಗೆ ಅಂತಕೊಂಡು ನಾವು ಈಗಾಗಲೇ ಜಾಗ ಗುರುತು ಮಾಡಿ ಘೋಷಣೆ ಮಾಡಿದ್ವಿ. ಅಂತಲ್ಲಿ ಅವರಿಗೆ ಸ್ಥಳಾವಕಾಶ ಗುರುತಿಸ್ಕೊಡ್ಬೇಕಂತ ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಏನು ಅತಿಕ್ರಮ ತೆಗೆದುಕೊಂಡು ತಗೋಸ್ತಾ ಇದ್ವಿ. ಜೊತೆಗೆ ಏನು ನಮ್ಮ ನಗರದಲ್ಲಿ ಈ ಪಾರ್ಕಿಂಗ್ ಇರ್ಬೋದು, ಆಮೇಲೆ ಬೀದಿ ವ್ಯಾಪಾರಸ್ಥರು ಇರ್ಬೋದು, ಎಲ್ಲಿ ಸಿಕ್ಕಲ್ಲಿ ಅವರು ಬೀದಿ ವ್ಯವಸ್ಥೆ ಕೂತ್ಕೋತಾರೆ, ಪಾರ್ಕಿಂಗು ಸಹಿತ ಎಲ್ಲ ಸಿಕ್ಕಲ್ಲಿ ಮಾಡ್ತಾರೆ. ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ಕಾರ್ಪೊರೇಷನ್ದ మన ಜಿಲ್ಲಾಧಿಕಾರಿ ನಿರ್ದೇಶಕರಿಗೆ ಇವತ್ತೆಲ್ಲ ಕಡೆ ನಾವು ಪಾರ್ಕಿಂಗ್ ಪ್ಲೇಸ್ನ ಗುರುತು ಮಾಡಿದ್ವಿ. ಪ್ಲಸ್ ಬೀದಿ ವ್ಯಾಪಾರಸ್ಥರು ಸಹಿತ ಅವ್ರಿಗೆ ಕೂತ್ಕೊಳ್ಳೋಕೆ ಜಾಗ ಗುರುತು ಮಾಡಿ ಇವತ್ತು ಅತಿಕ್ರಮ ತೆರವುಗೊಳಿಸ್ತಾ ಇದ್ವಿ. ಈಗಾಗಲೇ ನಾವು ಅವರಿಗೆ ತಿಳುವಳಿಕೆ ಹೇಳಿದ್ವಿ, ಆಮೇಲೆ ನೋಟಿಸ್ ಕೊಟ್ಟಿದ್ವಿ. ಸಾಕಷ್ಟು ಜನರು ಸಹಿತ ನಮ್ಗೆ ನೋಟಿಸ್ ಕೊಟ್ಟ ಮೇಲೆ ಅವರೇ ಮೋಟೋ ತಕ್ಕೊಂಡು ನಮ್ಗೆ ಭಾಳ ಸಹಕಾರ ಮಾಡಿದ್ದಾರೆ. ಅವರು ತಮ್ಮ ಮಾಧ್ಯಮ ಮೂಲಕ ಅಭಿನಂದನೆ ಸಲ್ಲಿಸಿದ್ವಿ. ಜೊತೆಗೆ ಪೊಲೀಸ್ ಇಲಾಖೆಯೂ ಸಹಿತ ನಿನ್ನೆ ರಾತ್ರಿ 3 ಗಂಟೆ ಸಹಿತ ನಿಂತ್ಕೊಂಡು ಅವರು ಸಹಿತ ಅವರೆಲ್ಲ ಇದು ಮಾಡಿ ತಿಳುವಳಿಕೆ ಹೇಳಿ ಅವರು ತೆಗೆಸಿದ್ದಾರೆ. ಇವತ್ತು ಏನು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಭಾಳ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಟ್ಟು ಭಾಳ ಸ್ವಚ್ಛತೆಯುತವಾಗಿ ಇವತ್ತು ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಪೊಲೀಸ್ ಇಲಾಖೆಯೂ ಸಹಿತ ಅಭಿನಂದನೆ ಸಲ್ಲಿಸ್ತಾರೆ. ಥ್ಯಾಂಕ್ ಯು. ಅವ್ರು ಎಲ್ರಿಗೂ ಏನಂದ್ರೆ ಅವರು ಹಜಾರ್ಡಸ್ ಆಗಿ ಶಿಕ್ಷಕರ ರಸ್ತೆ ಮಧ್ಯೆ ಕೂತ್ಕೋತಿದ್ದಾರೆ. ಅವರೆಲ್ಲ ಸಿಸ್ಟಮೆಟಿಕ್ ಆಗಿ ಏನು ಬೀದಿ ವ್ಯವಸ್ಥೆ ವ್ಯಾಪಾರ ಒಂದು ಆಕ್ಟ್ ಇದೆ, ಆಕ್ಟ್ ಪ್ರಕಾರ ಅವ್ರು 4/6 ಜಾಗವನ್ನು ಗುರುತು ಮಾಡಿ ಸಿಸ್ಟಮೆಟಿಕ್ ಆಗಿ ನಾವು ಅವ್ರು ಗುರುತು ಮಾಡಿಕೊಟ್ಟು ಅವ್ರಿಗೆ ಕುಣಿಸ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ. ಒಂದು ಏನು ವ್ಯಾಪಾರಸ್ಥರು ಬರ್ತಾರೆ, ಈಗ ಅವ್ರ ವ್ಯಾಪಾರಸ್ಥರಿಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಒಂದು ಅನುಕೂಲ ಆಗಬೇಕು. ಯಾಕಂದ್ರೆ ಸಂಪೂರ್ಣ ರಸ್ತೆಯನ್ನು ಅತಿಕ್ರಮ ಮಾಡಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರೋದ್ರಿಂದ ಜನರಿಗೆ ಒಂದು ವ್ಯಾಪಾರ ಮಾಡೋಕ್ಕೂ ಸಹಿತ ಅನಾನುಕೂಲ ಆಗಿತ್ತು. ಒಂದು ಅವರಿಗೆ ಬಂತಕ್ಕಂಥ ವ್ಯಾಪಾರಸ್ಥರಿಗೆ ಒಂದು ಸ್ವಚ್ಛತೆ ಒಂದು ವಾತಾವರಣ ಕಲ್ಪಿಸಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ. ಒಟ್ಟು 187 ಜನ ಮೊನ್ನೆ ಉಚ್ಚ ನ್ಯಾಯಾಲಯದ ಪ್ರಕರಣ ದಾಖಲಿಸಿದ್ದಾರೆ. ಏನು ಇವತ್ತು ಈ ಹಿಂದೆ ರಸ್ತೆ ಅತಿಕ್ರಮ ತೆರವುಗೊಳಿಸುವ ಸಂದರ್ಭದಲ್ಲಿ ಅವ್ರು ನಾವು ಬೀದಿ ಮೇಲೆ ಬಿದ್ದಿದ್ದೀವಿ, ನಮಗೆ ಒಂದು ಜೀವನೋಪಾಯಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತಕೊಂಡು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಅವರಿಗೆ ನಾವು ಇವತ್ತು ಟಾಪ್ ರೇಟ್ಲಿ ಏನು ಈ ಹಿಂದೆ ವ್ಯಾಪಾರ ಮಾಡ್ತಕ್ಕಂಥ ಜನರು, ಆಮೇಲೆ 187 ಜನ ಕೋರ್ಟ್ಗೆ ಹೋಗಿದ್ದಾರೆ, ಅವರಿಗೂ ಸಹಿತ ನಾವು ಸ್ಥಳಾವಕಾಶ ಕಲ್ಪಿಸ್ಕೊಡ್ತಾ ಇದ್ದೀವಿ.